ನಿರ್ಮಾಣ ಕ್ಷೇತ್ರದ ನವೀನ ತಂತ್ರಜ್ಞಾನಗಳು, ಉತ್ಪನ್ನಗಳು ಮತ್ತು ಸೇವೆಗಳು ಪ್ರದರ್ಶಿಸಲು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಉದ್ಯಮಿಗಳು, ಗುತ್ತಿಗೆದಾರರು, ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು ಒಂದೇ ವೇದಿಕೆಯಲ್ಲಿ ಸೇರಿಸಲು, ಸ್ಥಳೀಯ ಹಾಗೂ ರಾಷ್ಟ್ರೀಯ ಕಂಪನಿಗಳಿಗೆ ಮಾರುಕಟ್ಟೆ ಅವಕಾಶ ಕಲ್ಪಿಸಲು, ಹೂಡಿಕೆದಾರರು ಮತ್ತು ಅಭಿವೃದ್ಧಿಕಾರರ ನಡುವೆ ಸಂಪರ್ಕ ಬೆಳೆಸಲು, ಪರಿಸರ ಸ್ನೇಹಿ ಸ್ಥಿರ ಕಟ್ಟಡ ಪದ್ಧತಿಗಳನ್ನು ಉತ್ತೇಜಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಮತ್ತು ಟರ್ಬೋ ಸ್ಟೀಲ್ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿದ್ದ ಬಿಲ್ಡ್ ಎಕ್ಸ್ಪೋ 2025 ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ, ಬಿಲ್ಡ್ ಎಕ್ಸ್ಪೋ ನಿರ್ಮಾಣ ಕ್ಷೇತ್ರದ ಬೆಳವಣಿಗೆ, ಗುಣಮಟ್ಟ ಮತ್ತು ನವೀನತೆಯನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ. ಇದು ಉದ್ಯಮ, ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ಸಹಕಾರ ನೀಡುತ್ತದೆ ಎಂದು ತಿಳಿಸಿದರು. ಬಿಲ್ಡ್ ಎಕ್ಸ್ಪೋದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶ್ರೀ ಸುನಿಲ್ ಬಾಗೇವಾಡಿ ಅವರೇ, ಇದೀಗ ತಾನೇ ಅನೇಕ ವಿಷಯಗಳನ್ನು, ನೈಜ ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ಶಿವಪುತ್ರಪ್ಪನವರೇ, ಚೇರ್ಮನ್ರವರೇ, ನನ್ನ ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ಸಂಜಯ್ ಕಪಟ್ಕರ್ ಅವರೇ, ಈಗ ನಾನು ಅವರು ಕೂಡ ಕಳೆದ 35 ವರ್ಷದಿಂದ ಪಾರ್ಟಿಯೊಳಗೆ ಜೊತೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜಗದೀಶ್ ಮಲ್ಲಿಗೆಯವರಿದ್ದಾರೆ, ಮಾತಂಡವರಿದ್ದಾರೆ, ಇನ್ನೂ ಅನೇಕ ನಮ್ಮೆಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಈಗಾಗಲೇ ವಿಷಯಗಳನ್ನು ತಮ್ಮ ಮುಂದೆ ಪ್ರತಿನಿಧಿಸಿ ಕೂಡ ವಿನಂತಿ ಮಾಡ್ತೇನೆ. ರೇಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕಾಗೂ ಕಾಂಪ್ರಮೈಸ್ ಆಗ್ತದೆ ಅಂತ ನಮ್ಮ ಕಿರೇಸರವರು ಅದಾರ ನೋಡಿಲ್ಲ. ಆಗಲೇ ಅನೇಕರು ನಾವು ನೋಡ್ತೇವೆ, ಬಿಲ್ಡಿಂಗ್ ಅವ್ರು ಹೇಳಿದಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥ ಸಂದರ್ಭ ಅಂತಂದ್ರೆ ಅನೇಕ ಸಂದರ್ಭದಲ್ಲಿ ಯಾವುದಕ್ಕೆ ದುಡ್ಡು ಹಾಕಬಾರ್ದು ಅದಕ್ಕೆಲ್ಲ ದುಡ್ಡು ಹಾಕುವಂಥದ್ದು ಪ್ರಯತ್ನ ಮಾಡ್ತೇವೆ. ಯಾವುದಕ್ಕೂ ಅವ್ರು ಹೇಳ್ದಂಗೆ ಯಾವುದೋ ಐಟಮನ್ನು ರಿಫಂಡಬಲ್ ಆಗುವುದಿಲ್ಲ ಅನ್ನೋಂಥದ್ದು ಇರುತ್ತೆ. ಅದಕ್ಕೆ ನಾವು ಕಮ್ಮಿ ಒಂದಿಷ್ಟು ಪ್ರಯತ್ನವನ್ನು ಮಾಡುವಂಥದ್ದಾಗುತ್ತೆ. ಅಂದರೆ ಆ್ಯಸ್ ಎ ಇಂಜಿನಿಯರ್ಸ್ ತಾವೆಲ್ಲರೂ ಕೂಡ ಈ ಫೀಲ್ಡ್ನಲ್ಲಿ ಸಾಕಷ್ಟು ನುರಿತು ಅನೇಕ ಇಂಥವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ನೂರಾರು ಸಾವಿರಾರು ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ತದೆ. ಬೇರೆ ಬೇರೆ ಕಾಯಕದಲ್ಲಿ ಕೂಡ ಇದ್ದಿದೆ. ಆದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋಂಥ ನೀವು ತಿಳುವಳಿಕೆ ಕೊಟ್ಟಾಗ ಮಾತ್ರ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಆಗೋದು. ಇಲ್ಲಾಂದ್ರೆ ನಮ್ದು ಹೆಂಗಿರುತ್ತೆ, ಶೋ ಬರಲಿ, ಆದ್ರೆ ಉಳಿದಿದ್ದು ಏನಾಗೈತೆ ಗೊತ್ತಂಗಿಲ್ಲ. ಆದ್ಮೇಲೆ ಮುಂದೆ 1 ವರ್ಷ 2 ವರ್ಷ ಬಿಟ್ಟ ಮ್ಯಾಗ ಅನೇಕ ನಮ್ಮ ದೊಡ್ಡವರು ಮನೆ ಕಟ್ಟಿಸ್ತಿರ್ತಾರೆ. ಮುಂದಾದ್ಮೇಲೆ 3 ತಿಂಗಳು ಅಥವಾ 1 ವರ್ಷ 2 ವರ್ಷ ಗೆದ್ಲಿಡ್ದ್ಮ್ಯಾಗ ಏನು ಮರ ಯಾರು ಕಟ್ಟಾರ ನಿಮ್ಗೆ ಬೈತಾರ ಅವ್ರು. ಅಲ್ಲಿ ಏನು ಮಾಡಿದ್ವಿ ಅಂತ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಆ ರೀತಿ ಯಾವ ಇಂಜಿನಿಯರ್ ಕಟ್ಟಾರ ಪಾಪ ಇಂಜಿನಿಯರ್ ಹೇಳುವಷ್ಟು ಹೇಳಿರ್ತಾರ. ಅದನ್ನು ಕೇಳಾರ್ದ ನಮ್ಮ ತಲೆ ಓಡಿಸುವಂಥ ಪ್ರಯತ್ನವನ್ನು ಅನೇಕ ಸಂದರ್ಭದಲ್ಲಿ ಮಾಡುವಂಥದ್ದಾಗದು. ಆ ರೀತಿ ಆಗ್ಲಾರ್ದೆ ಒಂದು ಒಳ್ಳೆ ರೀತಿಯಾದಂಥ ಸರ್ವಿಸನ್ನು ತಮ್ಮ ಕಡೆಯಿಂದ ಹೋಗುವಂಥದ್ದಾಗಲಿ. ಮತ್ತು ವಿಶೇಷವಾಗಿ ಇವತ್ತು ಏನು ನಮ್ಮ ಬಿಲ್ಡ್ ಎಕ್ಸ್ಪೋ ಮಾಡಿದ್ದಾರೆ, ಸುಮಾರು 66 ಸ್ಟಾಲ್ಗಳನ್ನು ತೊಗೊಂಡು ಒಂದೇ ರೂಫಿನಡಿಯಲ್ಲಿ ಎಲ್ಲದನ್ನು ಸೇರಿಸಿ ಈ ಸಲ ಬಿಲ್ಡರ್ಸು ಡೆವಲಪರ್ಸ್ ಕೂಡ ತಮ್ಮ ಜೊತೆ ಕೂತ್ಕೊಳ್ಳುವಂಥದ್ದಾಗಿದೆ. ಯಾಕಂದರೆ ಇಟ್ಸ್ ಅ ಟೀಮ್. ಇದು ಎಲ್ಲ ಬಿಲ್ಡರ್ಸು ಡೆವಲಪರ್ಸಿಂದ ಹಿಡ್ಕೊಂಡು ಆಲ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡೋದು. ಟರ್ಬೋ ಸ್ಟೀಲ್ನ ಮಾರಾಟ ವಿಭಾಗದ ಎಸ್ಜಿಎಂ ಶಿವಪುತ್ರಪ್ಪ ಅವರು ಮಾತನಾಡಿ, ಗುಣಮಟ್ಟ, ಗ್ರಾಹಕರ ಮತ್ತು ಉದ್ಯಮಿಗಳ ಉತ್ತಮ ಸಂಪರ್ಕ ಕೊಂಡಿಯಾಗಿ ಇಂಥ ಬಿಲ್ಡ್ ಎಕ್ಸ್ಪೋ ಕಾರ್ಯಕ್ರಮಗಳು ಸಹಕಾರಿಯಾಗಿರುತ್ತದೆ. ಇದು ಮಾರಾಟದ ಉದ್ದೇಶ ಇದ್ದರೂ ಕೂಡ ಅವರ ಸಾರ್ವಜನಿಕರ ಅಭಿಪ್ರಾಯದಿಂದ ಮುಂದಿನ ಅಭಿವೃದ್ಧಿ ಕಾರ್ಯಕ್ಕೆ ಸಹಾಯವಾಗುತ್ತದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಅಧ್ಯಕ್ಷರಾದ ಸುನಿಲ್ ಬಾಗೇವಾಡಿ ವಹಿಸಿ ಮಾತನಾಡಿ, ನಮ್ಮ ಅಸೋಸಿಯೇಷನ್ ಧಾರವಾಡದಲ್ಲಿ ಕಟ್ಟಡ ಕಟ್ಟುವವರಿಗೆ ತಂತ್ರಜ್ಞಾನ ಪುನಶ್ಚೇತನಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡುವುದೇ ಈ ಬಿಲ್ಡ್ ಎಕ್ಸ್ಪೋ ಉದ್ದೇಶ. ಇದಕ್ಕೆ 27, 28ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದರೆ ಇದರ ಉದ್ದೇಶ ಫಲಿಸಿದಂತೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈಗ ಈ ಬಿಲ್ಡ್ ಎಕ್ಸ್ಪೋ ಬಗ್ಗೆ ಮಾತು ಹೇಳಬೇಕಂದ್ರೆ ಸುಮಾರು ನಾವು 20 ವರ್ಷದಲ್ಲಿ ಒಂದು 10 ಎಕ್ಸಿಬಿಷನ್ ಮಾಡಿದ್ವಿ ಸರ್. ನಾವೀಗ ಇದು ಕಲಾಭವನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಾರ್ಮಲ್ ಮುಂಬೈ, ಬೆಂಗಳೂರು ಎಲ್ಲ ಕಡೆ ಎಕ್ಸಿಬಿಷನ್ ಹೋಗ್ತಾ ಇರ್ತೀವಿ. ಮನುಷ್ಯ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಕಲಿತೀವಿ. ನಾವು ಅಲ್ಲಿ ಪುಣಕ್ಕೆ ಹೋದಾಗ ಹೊರಗಡೆ ಫ್ಲೆಕ್ಸ್ ಆಗ್ತಿದ್ರು ನೋಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಡೇ ಬೈ ಡೇ ನಮ್ಮ ಎಕ್ಸಿಬಿಷನ್ ಹೆಂಗೆ ಇಂಪ್ರೂವ್ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡ್ಕೊತಾರೆ. ಈ ರೀತಿ ಒಂದು ಎಕ್ಸಿಬಿಷನ್ ಧಾರವಾಡದಾಗ ಆಗೈತೆ. ಇವತ್ತು ನಿಮ್ಗೆ ಹೇಳಬೇಕಂದ್ರೆ ಹುಬ್ಬಳ್ಳಿ ಧಾರವಾಡದಾಗ ಈ ಟೈಪ್ ಎಕ್ಸಿಬಿಷನ್ ಆಗಿಲ್ಲ ಅಂತ ನಾನಲ್ಲ, ಇಲ್ಲಿ ಬಂದೋರ್ಲ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಅಸೋಸಿಯೇಷನ್, ನನ್ನ ಮಿತ್ರರು, ನಮ್ಮ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್ಗಳು. ಅದೇ ರೀತಿ ನಮ್ಮ ಅರವಿಂದ್ ಅವರಾಗಲಿ, ತೆಂಗಿನಕಾಯಿ ಅವರು ನಮ್ಮ ಹೆಚ್ಚು ಕಡಿಮೆ ಒಂದು 5 ವರ್ಷ ಹೆಚ್ಚು ಕಡಿಮೆ ಇದ್ದವ್ರು ಅದೇವಿ. ನಾವು ಎಂದಿಗೂ ಪಾಲಿಟಿಕ್ಸ್ನಾಗ ಆದವರಲ್ಲ. ಬಟ್ ಏನಾಗಿದೆ, ಅರವಿಂದ್ ಅವರು ಹಿಂಗೆ ಆಯಿತು. ನಮ್ಮ ಕನ್ಸಲ್ಟೆನ್ಸಿ ವಿದ್ಯಾರ್ಥಿಗಳಿಗೆ ಯಾವುದೋ ಗೌರ್ಮೆಂಟ್ ವರ್ಕ್ ಮಾಡೋದು ಏನೂ ಮಾಡೋದಿಲ್ಲ ನಾವು. ನಮಗೆ ರೆಫರೆನ್ಸ್ ಹೆಂಗಂದ್ರೆ ಯಾರು ಮನೆ ಕಟ್ತೇವಲ್ಲ
ಅವರೇ ನಮ್ಗೆ ರೆಫರೆನ್ಸ್ ಕೊಟ್ಟು ಎಲ್ಲ ಕೆಲಸ ಬರ್ತಾವೆ, ಕೆಲಸ ಮಾಡ್ತೀವಿ. ಬಟ್ ಪಾಲಿಟಿಕ್ಸ್ ಮಂದಿ ಯಾಕೆ ತೊಗೊಂಡ್ರೆ ಈಗ ನಮ್ಮ ಕೂಡ ಇದ್ದವ್ರು, ನಮ್ಮ ಮಹೇಶ್ ಅವರಾಗಲಿ, ನಮ್ಮ ಅರವಿಂದ್ ಅವರಾಗಲಿ, ಅವರು ನಮ್ಮ ಕೂಡ ಇದ್ದುಕೊಂಡು ಆ ಖುಷಿ ಸಲುವಾಗಿ ನಮ್ಮ ಕೂಡ ಅವರು ನಮ್ಮ ಇನ್ವಾಲ್ವ್ ಮಾಡ್ಕೊಳೋದಕ್ಕೆ ನಾವು ಗೆಸ್ಟ್ ಆಗಿ ಅವ್ರು ಕರ್ಕೊಂಡು ಅವ್ರು ಕೂಡ ನಾವು ಇರ್ತೀವಿ. ಯಾಕಂದ್ರೆ ಸಿವಿಲ್ ಇಂಜಿನಿಯರ್ಸ್ ಬಳಗ ಹೆಂಗಿದೆ ಅಂದರೆ ನಾವು ಒಬ್ಬೊಬ್ಬ ಮನೆ ಒಂದು 10 ಮನೆ ಕಟ್ಟಿದ್ರೆ ಹೆಚ್ಚು ಕಡಿಮೆ ನಮ್ಮ ಇಂಜಿನಿಯರ್ಸ್ದು 10 ಇಂಟು ನಮ್ಮಲ್ಲಿರೋ 100 ಮಂದಿ ಅಂದ್ರೆ ಎಷ್ಟೋ ಜನ ಸಾಕಷ್ಟು ಆಯ್ತು. ನಾವು ತೋರಿಸ್ಕೋತೇವೆ ಏನಂದ್ರೆ ನಮ್ಮ ಕೂಡ ಇದ್ದವರು ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರನ್ನು ನಾವು ಮುಂದೆ ತರಬೇಕು. ಯಾಕಂದ್ರೆ ಯಂಗ್ಸ್ಟರ್ಸ್ ಆರ್ ನೀಡೆಡ್ ಫಾರ್ ಟು ರನ್ ದ ನೇಷನ್. ಸೊ ಈ ರೀತಿ ನಾವು ಮಾಡ್ತಾ ಇದ್ವಿ. ಈಗ ನಮ್ಮ ಎಕ್ಸಿಬಿಷನ್ ಬಗ್ಗೆ ಏನಾಯಿತು, ನಾವು ಕಲಾಪವನ್ನು ಮಾಡ್ತೀವಿ. ಲಾಸ್ಟ್ ಟೈಮ್ ಅರವಿಂದ್ ಬೆಲ್ಲದವರು ಬಂದಾಗ ಹೇಳಿದ್ರು ಅವರು, ಇಲ್ಲ ನೆಕ್ಸ್ಟ್ ಇಯರಿಂದ ನಿಮಗೆ ಸಿಗೋದಿಲ್ಲ, ಅಂದರೆ ಇಲ್ಲಿ ಗ್ರೌಂಡಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವತ್ತಿನ ವಿಚಾರ ಮಾಡೋದು ಚಾಲೂ ಮಾಡೋದು, ಏನು ಮಾಡೋಣ ಅಂಥೇಳಿ, ಎಲ್ಲಿ ಮಾಡೋಣ. ಯಾಕಂದರೆ ಈಗ ಅಲ್ಲಿ ಅಮರಗಳ ಕಡೆ ಏನೋ ಇದಾಗಲ್ಲ. ಅದಕ್ಕೆ ನಮ್ಮ ದಾಮೋದರ್ ಹೆಗ್ಡೆ ಪ್ರಾರ್ಥಿಸಿದರು. ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಶಿಲ್ವಂತ್ ಸ್ವಾಗತಿಸಿದರು. ಬಿಲ್ಡ್ ಎಕ್ಸ್ಪೋ 2025ರ ಸಂಚಾಲಕರಾದ ಅಜಿತ್ ಕರೋಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಸೋಸಿಯೇಷನ್ನ ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ್ ವಂದಿಸಿದರು. ಇನ್ನು ಸಂಜೆ 6ಕ್ಕೆ ಮಾರ್ತಾಂಡಪ್ಪ ಕತ್ತಿ ಅವರ ನೇತೃತ್ವದಲ್ಲಿ ಕಲಾಶಕ್ತಿ ಫೌಂಡೇಶನ್, ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಹಾಗೂ ವಿವಿಧ ಕಲಾ ತಂಡಗಳ ವೈಯಕ್ತಿಕ ಜನಪದ ವೈಭವ, ಡಾನ್ಸ್, ಮನರಂಜನಾ ಕಾರ್ಯಕ್ರಮಗಳು ನಡೆದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಟರ್ಬೋ ಸ್ಟೀಲ್ ಪ್ರಾದೇಶಿಕ ಮಾರಾಟ ವ್ಯವಸ್ಥಾಪಕರಾದಂಥ ರವಿ ಕುಳೇನೂರು ಹಾಗೂ ಅಭಿಷೇಕ್ ಕಾಳೆ ಜೊತೆಗೆ ಅಸೋಸಿಯೇಷನ್ನ ಸದಸ್ಯರಾದ ಸಂಜಯ್ ಲೋಂಡೆ, ಸಂಶುದ್ದೀನ್ ದಿಡ್ಗುರು, ಅಶೋಕ್ ಕೌಜ್ಗೇರಿ, ಅಲ್ತಾಫ್ ಅಲಿ ಹತ್ತಿಮತ್ತೂರ್, ಕಬೀರ್ ನದಾಬ್, ಜುಬೇರ್ ಅಬ್ಬಿಹಾಳ, ಸುಮಿತ್ ಸುಣಗಾರ್, ಅಮಿತ್ ಪಾಟೀಲ್, ಕೃಷ್ಣ ಎಲಿಗಾರ್, ಪರ್ವೇಜ್ ಶಿವಮೊಗ್ಗ, ಮಂಜುನಾಥ್ ಕೋಟೂರು, ನಾಗರಾಜ್ ದೇಸಾಯಿ, ಹರೀಶ್ ತವಡೆ, ಮಹೇಶ್ ಮಠದ್, ಸಂಜಯ್ ಕಬ್ಬೂರ್, ಪವನ್ ಬೆಟಗೇರೆ, ದರ್ಶನ್, ಲಿಂಗರಾಜ್ ತೊರವಿ, ವಿಜೇಂದ್ರ ಪಾಟೀಲ್, ಸೋಮಶೇಖರ್ ಬೇರಿ, ವಿಜಯ ತೋಟಗೇರ್, ದಯಾನಂದ ಮಾಸೂರ್ ಮತ್ತಿತರರು ಉಪಸ್ಥಿತರಿದ್ದರು. Marble and related items. Kolivard Marbles and Granites began their showroom. PV Road, Vidyanagar, Hubli. ಈಗ ಧಾರವಾಡ ವಿಚಾರ ಬಂದ್ರೆ ದೊಡ್ಡ ಕಲಾವಿದರು, ದೊಡ್ಡ ಯೂನಿವರ್ಸಿಟಿಗಳು, ಅದಲ್ಲ ಧಾರವಾಡನ ವಿದ್ಯಾಕಾಶಿ ಅಂತ ಕರೀತಾರೆ. ಈಗ ಬಹಳಷ್ಟು ಬೆಳವಣಿಗೆ ಕಂಡಿದೆ. ಇನ್ನೊಂದು ಫ್ಲೋರ್ ತಗೊಂಡ್ರೆ ಹೇಗಿರ್ತೈತಿ? ನಮಸ್ತೆ ವೀಕ್ಷಕರೇ, ನಮಗೆಲ್ಲ ಮೊಬೈಲ್ ಡೆವಲಪ್ಮೆಂಟ್ ಚಾನೆಲ್ಗೆ ಮತ್ತೊಮ್ಮೆ ಆದಂತ ಸ್ವಾಗತ. ಪ್ರತಿ ಸಲನೂ ಒಂದೊಂದು ವಿಶೇಷ ವ್ಯಕ್ತಿಗಳನ್ನ ಕರೆಸಿ ನಿಮ್ಮೆಲ್ಲರಿಗೆ ಪರಿಚಯ ಮಾಡುವಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ. ಮೊಬೈಲ್ ಡೆವಲಪ್ಮೆಂಟ್ ಮೊಬೈಲ್ ಹೇಗಿದ್ದೀರಿ? Okay, so